ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡಿದ್ದೀನಿ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಂಡ್ ತನಕ ವಾಚ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಇವತ್ತು ಸ್ವಲ್ಪ ರೇಷನ್ ತಗೊಬರೋಣ ಅಂತ ಹೋಗಿದ್ದೆ ಅಂಗಡಿಗೆ. ಮತ್ತು ಎಷ್ಟಾಗಿದೆ ನೋಡ್ತಾ ಇರ್ಬೋದು. ಇಷ್ಟೇ ಐಟಮ್ ನೋಡಿ ಸ್ನೇಹಿತರೆ, ಜಾಸ್ತಿ ಏನಿಲ್ಲ. ಇಷ್ಟು ಐಟಮ್ಗೆ 1045 ರೂಪಾಯಿ ಹೋಗಿದ್ದೆ. ಇಷ್ಟೇ ಅಮೌಂಟು. ಅದು ಎಲ್ಲ ಕಾಸ್ಟ್ಲಿ ಇದೆ ಸ್ನೇಹಿತರೆ. ಏನು ತಗೊಂಡ್ರು ಕಾಸ್ಟ್ಲಿ. ಮತ್ತು ಹಬ್ಬದ ಸಾಮಾನು ತಗೊಬರಬೇಕು. ಈ ಸದ್ಯಕ್ಕೆ ಮನೆಗಂತ ತಗೊಬಂದಿದ್ದು ಸ್ನೇಹಿತರೆ. ಇದು ಸ್ವಲ್ಪ ಒಣ ದ್ರಾಕ್ಷಿ ಇದೆ, ಒಂದು 1/4 kg ಒಣ ದ್ರಾಕ್ಷಿ ತಗೊಬಂದೆ. ಮತ್ತು ಬಾದಾಮಿ ಒಂದು 1/4 kg ತಗೊಬಂದೆ. ಮತ್ತು ಗೋಡಂಬಿ ಒಂದು 1/4 kg ತಗೊಬಂದೆ. ಇದು ಮಾಮೂಲಿ ಬನ್ಸಿ ರವೆ, ಇದರಲ್ಲಿ ನಾನು ಉಪ್ಪಿಟ್ಟು ಮಾಡ್ತೀನಿ ಸ್ನೇಹಿತರೆ. ಮತ್ತು ಉತ್ತರ ಕರ್ನಾಟಕ ಕಡೆ ಸಜ್ಜಕ ಅಂತಾರಲ್ಲ, ಸಜ್ಜಕ ಮತ್ತು ಉಪ್ಪಿಟ್ಟು ಮಾಡ್ತೀನಿ. ಅದಕ್ಕೋಸ್ಕರ ಅರ್ಧ kg ತಗೊಬಂದೆ. ಮತ್ತು ಸ್ವಲ್ಪ ಅರ್ಧ kg ಉದ್ದಿನಬೇಳೆ, ತೊಗರಿಬೇಳೆ ಒಂದು ಅರ್ಧ kg, ಮತ್ತು ಸರ್ಫೆಕ್ಸು ಸೋಪು 2 ತಗೊಬಂದೆ. ಸಂತೂರ್ ಸೋಪು 4 ತಗೊಬಂದೆ. ಅರ್ಧ kg ಸಕ್ಕರೆ, ಮತ್ತು ಪಾತ್ರೆ ತೊಳೆಯೋಕೆ ಲಿಕ್ವಿಟ್ಟು ಸೋಪ್ ಇತ್ತು, ಅದಕ್ಕೆ ಲಿಕ್ವಿಡ್ ಮಾತ್ರ ತಗೊಬಂದಿದ್ದೀನಿ. ಮತ್ತು ವಿಲ್ ಪೌಡ್ರ್ ಅಂದರೆ ಸರ್ಫೆಕ್ಸ್ ಪೌಡ್ರ್ ಅಥವಾ ರಿನ್ ಪೌಡ್ರ್ ಎರಡೂ ಮಿಕ್ಸ್ ಮಾಡಿಬಿಟ್ಟು, ವಿಲ್ ಪೌಡ್ರು ಎರಡು ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕ್ಕೊತೀನಿ ಸ್ನೇಹಿತರೆ. ಕಂಫರ್ಟ್ರು ಒಂದು 4 ಪ್ಯಾಕೆಟ್ ತಗೊಬಂದಿದ್ದೆ, ಬಟ್ಟೆಗೆ ಹಾಕಿದ್ದೀನಿ. ಅಂದರೆ ಬಾಟ್ಲೇ ತಗೊಬರೋದು. ಕಂಫರ್ಟರ್ ಜಾಸ್ತಿ ಅಂದರೆ ಬಾಟ್ಲ್ ತಗೊಬಂದರೆ ಯೂಸ್ ಆಗುತ್ತೆ. ಬಾಟ್ಲ್ ಖಾಲಿಯಾಗಿದೆ ಅಂದರು, ಅದಕ್ಕೆ ಸದ್ಯಕ್ಕೆ ಪ್ಯಾಕೆಟ್ ತಗೊಬಂದಿದ್ದೀನಿ. ಮತ್ತು ಮಕ್ಕಳಿಗೆ ಚಾಕ್ಲೇಟ್ ತಗೊಬಂದೆ. ಯಾವ ಚಾಕ್ಲೇಟ್ ಇದು? ಫ್ರೂಟ್ ಚಾಕ್ಲೇಟ್ ಅಂತೆ, ಫ್ರೂಟ್ ಚಾಕ್ಲೇಟ್ಸ್ ಅಂತೆ, ನಟ್ಸ್ ಚಾಕ್ಲೇಟ್ ಅಂತೆ. ಇದು 45 ರೂಪಾಯಿ ಸ್ನೇಹಿತರೆ ಈ ಚಾಕ್ಲೇಟು. ಮತ್ತು ಇನ್ನೊಂದು ಯಾವುದು ತಿಂದರೆ ಅದು ಮಂಚು ಚಾಕ್ಲೇಟ್ ತಗೊಬಂದಿದೆ. ಇದು ನೋಡಿ, ಈ ಚಾಕ್ಲೇಟ್ ತಗೊಬಂದಿದೆ. ಕವರ್ ತಿಂದುಬಿಟ್ಟು ಕೊಡ್ತಾ ಇರೋದು ನಮ್ಮ ಫ್ರಿಜ್ಜು. ನೋಡಿ, ಈ ಚಾಕ್ಲೇಟ್ ತಗೊಬಂದಿದೆ, ತಿಂದಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಇಷ್ಟು ಐಟಮ್ಗೆ ಇಷ್ಟು ಇದಾಗಿದೆ. 1045 ರೂಪಾಯಿ ಆಗಿದೆ ಸ್ನೇಹಿತರೆ ಇಷ್ಟು ಐಟಮ್ಗೆ. ಮತ್ತು ಬನ್ನಿ, ತುಂಬ ಕಾಸ್ಟ್ಲಿ ಸ್ನೇಹಿತರೆ. ಏನು ತಗೊಂಡ್ರು ಪ್ರತಿಯೊಂದಕ್ಕೂ ಎಲ್ಲ ರೇಟ್ ಜಾಸ್ತಿ ಇದೆ. ಸದ್ಯಕ್ಕೆ ಇಷ್ಟು ತಗೊಬಂದಿದ್ದೀನಿ. ಮತ್ತು ನಾಗಪಂಚಮಿ ಹಬ್ಬಕ್ಕೆ ಮತ್ತೆ ಬೇರೆ ರೇಷನ್ ತಗೊಬರ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, ಒಂದಿಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಜಾಸ್ತಿ ಆಗುತ್ತೆ ಸ್ಪೂನಿಂದ ಹಾಕಿದರೆ, ಸ್ವಲ್ಪ ಕಡಿಮೆನ ಹಾಕ್ಕೊತೀನಿ. ಆಮೇಲೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಉಪ್ಪು ಕಡಿಮೆ ಆದರೆ ತಿನ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೋತೀನಿ. ನೋಡಿ, ಒಂಚೂರು ಅಡುಗೆ ಸೋಡಾ ಹಾಕ್ಕೋತೀನಿ. ಸ್ವಲ್ಪ ಅಡುಗೆ ಸೋಡಾ ಮತ್ತು ಉಪ್ಪು. ನೋಡಿ, ಒಂದಿಷ್ಟು ಅಜ್ವೇನ್ ಅಂದರೆ ಓಮ್ ಕಾಳು ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ಅಜ್ವೇನ್. ನಾನು ಕೈಯಿಂದ ಮಚ್ಚಿಬಿಟ್ಟು ಹಾಕಬೇಕು, ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟೊಂದು ಓಮ್ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇದೇ ಥರ. ಉಪ್ಪು, ಓಮ್ ಕಾಳು ಮತ್ತು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಲ್ವ, ಇದಕ್ಕೆ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ನಮಗೆ ಬಜ್ಜಿ ಬಿಡೋಕ್ಕೆ ಬರಬೇಕಲ್ಲ, ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಮಳೆ ಬರ್ತಾಯಿದೆ, ಜಿಟಿ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಏನು ಮಾಡೋದು? ಮಕ್ಕಳು ಏನಾದರೂ ಕೇಳ್ತಾರಲ್ವ. ಆಚೆ ಕಡೆ ಬಜ್ಜಿ ಬೋಂಡಾ ಗಾಡಿ ಸೌಂಡ್ ಜಾಸ್ತಿ ಸ್ನೇಹಿತರೆ. ನಮ್ಮ ಮನೆ ಪಕ್ಕ ರೋಡ್ ಅಲ್ವಾ, ಮನೆ ರೋಡ್ ಪಕ್ಕ ಅಂತ ಇದ್ದೀನಿ ಫ್ರೆಂಡ್ಸ್. ಮಕ್ಕಳು ನಗ್ತಾ ಇದ್ದಾರೆ, ನಮ್ಮ ಪ್ರಿಯ ಮತ್ತು ನಮ್ಮ ಪ್ರಜ್ಜು. ಮನೆ ರೋಡ್ ಪಕ್ಕ ರೋಡ್ ಮನೆ ಅಲ್ವಾ, ಅದಕ್ಕೆ ನೋಡಿ ಫ್ರೆಂಡ್ಸ್, ನಗಿಸ್ತಾ ಇದ್ದಾರೆ. ರೋಡ್ ಪಕ್ಕ ಮನೆ ಅಲ್ವಾ ಸ್ನೇಹಿತರೆ. ಮಕ್ಕಳು ಹೇಳೋಕ್ಕೂ ಬಿಡ್ತಾ ಇಲ್ಲ ನನಗೆ, ಏನು ಮಾಡೋದು? ನಗ್ತಾ ಇದ್ದಾರೆ ಇಬ್ಬರು. ರೋಡ್ ಪಕ್ಕ ಮನೆ ಅಲ್ವಾ, ಗಾಡಿಗಳ ಸೌಂಡ್ ಜಾಸ್ತಿ. ಸಂಜೆ ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಾರಲ್ವಾ. ನೋಡಿ, ಈ ಹದಕ್ಕೆ ಬರ್ತಾಯಿದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸಿಕಾಯಿ ಹಾಕುನಂದರೆ ನಮ್ಮ ಪ್ರಿಯ ಬೇಡ ಅಂತ ಇರೋದು ನಮ್ಮ ಅಂಕಿತಾ. ಪ್ರಿಯಾನು ಅವಳೇ, ಅಂಕಿತಾನು ಅವಳೇ, ಮಗಳ ಹೆಸರು. ಇದಕ್ಕೆ ಸ್ವಲ್ಪ ನಾನು ಕಟ್ ಮಾಡಿರುವಂಥ ಈರುಳ್ಳಿ ಸೊಪ್ಪನ್ನು ಹಾಕ್ಕೊತೀನಿ. ಇದು ಬಜ್ಜಿ ಮಾಡಬೇಕು ಅನ್ನಿಸ್ತು, ಹಾಗಾಗಿಬಿಟ್ಟು ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ತಪ್ಪಲ್ ಅಂತಾರೆ ಸ್ನೇಹಿತರೆ. ಇದು ಉತ್ತರ ಕರ್ನಾಟಕ ಕಡೆ ಉಳ್ಳಾಗಡ್ಡಿ ತಪ್ಪಲ್ ಹಾಕಿಬಿಟ್ಟು
ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಮೆಣಸಿಕಾಯಿ ಕಟ್ ಮಾಡಿಬಿಟ್ಟು ಹಾಕೋಣ ಅಂದ್ಕೊಂಡೆ, ಬೇಡ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಹಾಗಾಗಿಬಿಟ್ಟು ಹಾಕಿದರೆ ನೋಡ್ತೀನಿ ಸ್ನೇಹಿತರೆ, ಹೇಳ್ತೀನಿ. ಹಾಕಿಲ್ಲ ಅಂದರೆ ಇಷ್ಟೇ ನೋಡಿ, ಬಜ್ಜಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಇದಕ್ಕೆ ಒಂದು 20 ನಿಮಿಷ ಹೀಗೆ ಇಟ್ಬಿಡ್ತೀನಿ. ಅನ್ನ ಸಾಂಬಾರು ಮಾಡುವವರೆಗೂ ಹೀಗೆ ಇಟ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಬಜ್ಜಿ ಬಿಡೋಕ್ಕೆ ಬರುತ್ತಲ್ವ, ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇದರಿಂದ ಕಲಿಸಿದ್ದೀನಿ ನಾನು, ಕೈಯಿಂದ ಕಲಿಸಿಲ್ಲ ಸ್ನೇಹಿತರೆ, ಯಾಕೆಂದರೆ ಕೈ ತೊಳಿಬೇಕಲ್ವ, ಮತ್ತು ಆಮೇಲೆ ಬಜ್ಜಿ ಬಿಡೋಣ ಕೈಯಿಂದ ಬಿಡಬೇಕು. ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಂದರೆ ಹಾಕೋಬೋದು ನಾವು. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊತೀನಿ. ನೋಡಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಮಿಕ್ಸನ್ನು ಮಾಡ್ಕೊತೀನಿ ಸ್ನೇಹಿತರೆ. ನಮ್ಮ ಪ್ರಜು ಪೂಜೆ ಮಾಡ್ತಾ ಇರೋದು. ನಾನು ಬಜ್ಜಿ ಮಾಡ್ತಾ ಇದ್ನಲ್ಲ, ಹಾಗಾಗಿಬಿಟ್ಟು ಪೂಜೆ ನಡೀತಾ ಇದೆ. ಶುಕ್ರವಾರ ಅಲ್ವಾ, ವಾರ ಮಾಡಬೇಕಂತ ಪೂಜೆ ಮಾಡ್ತಾ ಇರೋದು. ನೋಡಿ ಸ್ವಲ್ಪ ಒಂದು ಚೂರೇ ಚೂರು ನೀರು ಹಾಕ್ಕೊತೀನಿ, ಸಾಕು. ನೋಡಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಸಾಕು. ಮಾಮ ಬಂದ ಮೇಲೆ ಬಿಸಿ ಬಿಸಿ ಬಜ್ಜಿ ಮಾಡಿ ಊಟ ಮಾಡೋದು ಸ್ನೇಹಿತರೆ. ಸಪ್ಪನ ಬೇಳೆ ಸಾಂಬಾರು ಮಾಡ್ತಾಯಿದ್ದೀವಿ ಇವತ್ತು, ಮತ್ತು ಅನ್ನ, ಮತ್ತು ಅದ್ರ ಜೊತೆ ಜೋಳದ ರೊಟ್ಟಿ, ಬಜ್ಜಿ ಊಟ ತಿಂತಾಯಿದ್ರೆ ಹೇಗಿರ್ಬೋದು ಸ್ನೇಹಿತರೆ. ಮಳೆ ಬರ್ತಾಯಿದೆ, ಜಿಟಿ ಜಿಟಿ ಮಳೆಯಲ್ಲಿ ಬಜ್ಜಿ ಬೋಂಡ ಸೂಪರ್. ನೋಡಿ ಇವಾಗ 20 ನಿಮಿಷ ಇಟ್ಬಿಡ್ತೀನಿ ಸ್ನೇಹಿತರೆ. ಮತ್ತು ಇಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ, ಬೆಳ್ಳುಳ್ಳಿ ಸುಲಿತಾ ಇರೋದು. ನಾನು ಸುಲಿದು ಕೊಡಲ್ಲ ಅಂದ್ಬಿಟ್ಟು ಸಾಂಬಾರು ರೆಡಿ ಮಾಡೋಕ್ಕೆ ಬೆಳ್ಳುಳ್ಳಿ ಸುಲಿತಾ ಇರೋದು ನನ್ನ ಮಗಳು. ಇವಾಗ ತೊಗರಿಬೇಳೆ ಎಲ್ಲ ಕುಕ್ಕರ್ ಹಾಕಿ ಬೇಯಿಸ್ಬಿಟ್ಟು ಕುಕ್ಕರಿಗೆ ಇಟ್ಬಿಟ್ಟು ಬಂದವಳು ಸ್ನೇಹಿತರೆ. ಬೆಳ್ಳುಳ್ಳಿ ಸುಲಿಕೊಟ್ಟಿಲ್ಲ ನಮ್ಮ ಮಮ್ಮಿ ಅಂದ್ಬಿಟ್ಟು ಕೋಪದಲ್ಲಿ ಬೆಳ್ಳುಳ್ಳಿ ಸುಲಿತಾ ಇರೋದು. ನಾನಿಲ್ಲಿ ಬಜ್ಜಿಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬಜ್ಜಿ ಆಮೇಲೆ ಮಾಡ್ತೀನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ತೊಗರಿಬೇಳೆ ಸಾಂಬಾರು ಮಾಡೋಳೆ ನನ್ನ ಮಗಳು, ಅಂದರೆ ಸಪ್ಪನ ಬೇಳೆ ಸಾಂಬಾರು. ನೋಡಿ ಇದಕ್ಕೆ ಚಟ್ನಿ ಏನಾದರೂ ಮಾಡ್ಕೋಬೋದು. ಹಸಿಮೆಣ್ಸಿಕಾಯಿ ಚಟ್ನಿ ಆಗಿರಲಿ, ಈರುಳ್ಳಿ ಚಟ್ನಿ ಆಗಿರಲಿ, ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಗಟ್ಟಿನೂ ಇರಬಾರ್ದು, ಹೀಗಿದ್ರೆ ಸಾಕು. ಅನ್ನ ಜೊತೆ ಸೂಪರಾಗಿರುತ್ತೆ. ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಇದಕ್ಕೆ. ಇದು ರೆಡಿಯಾಗಿದೆ. ಇವಾಗ ಅನ್ನ ರೆಡಿ ಮಾಡ್ಕೊತಾ ಇರೋದು. ನೋಡಿ ಇವಾಗ ಅಕ್ಕಿ ತೊಳೆದ್ಬಿಟ್ಟು ಕುಕ್ಕರ್ನ ಹಾಕ್ತಾ ಇರೋದು. ಅನ್ನನೂ ರೆಡಿ, ತೊಗರಿಬೇಳೆ ಸಾಂಬಾರು ರೆಡಿಯಾಗಿದೆ ಅಲ್ವಾ, ಅನ್ನನೂ ರೆಡಿ ಮಾಡ್ತಾ ಇರೋದು ಇವಾಗ. ಆಯಿತು, ಇವಾಗ ಒಲೆ ಮೇಲೆ ಇಟ್ಟು 3 ವಿಜಿಲ್ ಆಯ್ತಂದರೆ ಅನ್ನ ರೆಡಿ. ಮತ್ತು ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಕಡಾಯಿ ಅಂದರೆ ಸ್ಟೀಲ್ ಕಡಾಯಿ ತಗೊಂಡಿದ್ದೀನಿ. ನಾನು ಜಾಸ್ತಿ ಸ್ಟೀಲ್ ಕಡಾಯಿನ ಬಳಸಲ್ಲ ಸ್ನೇಹಿತರೆ, ಯಾಕಂದರೆ ಬಜ್ಜಿ ಎಲ್ಲ ಮಾಡಿದರೂ ಟೇಸ್ಟ್ ಚೆನ್ನಾಗಿ ಹತ್ತಲ್ಲ ಅಂದ್ಬಿಟ್ಟು ಇನ್ನೊಂದು ಕಡಾಯಿಯಲ್ಲಿ ನಾನು ಸಾಂಬಾರು ಮಾಡಿಬಿಟ್ಟಿದ್ದೆ, ತೊಗರಿಬೇಳೆ ಸಪ್ಪನ ಬೇಳೆ ಸಾಂಬಾರು. ಹಾಗಾಗಿಬಿಟ್ಟು ಈ ಸ್ಟೀಲ್ ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದೆ. ನೋಡಿ ಬಜ್ಜಿ ಚಿಕ್ಕ ಚಿಕ್ಕದಾಗಿ ಬಿಡ್ತಾಯಿದ್ದೀನಿ ಸ್ನೇಹಿತರೆ. ನೀವು ಬೇಕೆಂದರೆ ಸ್ಪೂನಿಂದಾದರೂ ಬಿಡ್ಕೋಬೋದು, ಇಲ್ಲ ಕೈಯಿಂದಾದರೂ ಬಿಡ್ಬೋದು. ನಾನು ಕೈಯಿಂದ ಬಿಡ್ತಾಯಿದ್ದೀನಿ, ಯಾಕೆಂದರೆ ಸ್ವಲ್ಪ ಸೋಡಾ ಹಾಕಿದ್ದೇವಲ್ವ, ಹಾಗಾಗಿಬಿಟ್ಟು ಸ್ವಲ್ಪ ಉಬ್ಬುತ್ತೆ ಜಾಸ್ತಿ. ಅಂದರೆ ಈರುಳ್ಳಿ ಸೊಪ್ಪಿನ ಬಜ್ಜಿ ಚೆನ್ನಾಗಿರುತ್ತೆ, ಅದ್ರ ಜೊತೆ ಸ್ವಲ್ಪ ಮೆಣಸಿಕಾಯಿ ಹಾಕಬೇಕಾಗಿತ್ತು. ಮಕ್ಕಳು ಸೊಪ್ಪು ಎಲೆ ಎಲ್ಲ ಸಿಗ್ತಾ ಇರುತ್ತಲ್ಲ ಬಜ್ಜಿ ಒಳಗೆ, ಮೆಣಸಿಕಾಯಿನೂ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ, ಬೇಡ ಅಂತಂದರು. ಅದಕ್ಕೋಸ್ಕರ ನಾನು ಮೆಣಸಿಕಾಯಿ ಹಾಕಿಲ್ಲ ಸ್ನೇಹಿತರೆ. ನೋಡಿ ಗರಿ ಗರಿಯಾಗಿ ಈ ಥರ ಆಗ್ತಾಯಿದೆ, ತುಂಬ ಚೆನ್ನಾಗಾಗಿದೆ. ಒಂದು 20 ನಿಮಿಷ ಇಟ್ಬಿಟ್ಟಿದೆ ನಾನು ಹಸಿ ಹಿಟ್ಟು. ನೋಡಿ ಈ ಥರ ಬಜ್ಜಿನ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಇನ್ನೊಂದು ಸಲಿನ ಹಾಕ್ಕೊತೀನಿ ಸ್ನೇಹಿತರೆ. ಇನ್ನೂ ಸ್ವಲ್ಪ ಒಂದು ಚೂರು ತಗೊಂಡು ಬಿಡ್ತಾಯಿದ್ದೀನಿ, ಯಾಕಂದರೆ ಸುಮ್ಮನೆ ದೊಡ್ಡ ಸೈಜ್ ಮಾಡಿಬಿಟ್ರೆ ಮಕ್ಕಳು ತಿನ್ನೋಕ್ಕೂ ಇದಾಗುತ್ತಲ್ವ. ಚಿಕ್ಕದಾಗಿ ಬಿಟ್ಕೊಳ್ಳೋಣ ಅಂತ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಬಜ್ಜಿತು ತುಂಬ ಚೆನ್ನಾಗಾಗುತ್ತೆ. ಅಡುಗೆ ಸೋಡಾ ಎಲ್ಲ ಹಾಕಿದ್ದೀನಿ, ಉಪ್ಪು ಓಂಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸ್ನೇಹಿತರೆ. ಮಳೆ ಬರ್ತಾಯಿತ್ತು, ಹಾಗಾಗಿಬಿಟ್ಟು ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡ್ಕೊಂಡು ತಿನ್ನೋಣಂತ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇರೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ಬಜ್ಜಿನ ರೆಡಿಯಾಗಿದೆ. ಇವಾಗ ಬಜ್ಜಿ ರೆಡಿಯಾಗಿದೆ ಸ್ನೇಹಿತರೆ. ಬನ್ನಿ ಬಜ್ಜಿ ತಿನ್ನೋಣ, ಊಟ ಮಾಡಬೇಕು. ಇವಾಗ ಊಟ ಮಾಡೋಣ ಸ್ನೇಹಿತರೆ. ಮಾಮ ಬಂದಿದ್ದಾರಲ್ವ, ಹಾಗಾಗಿಬಿಟ್ಟು ಊಟ ಮಾಡೋಣ. ಬಜ್ಜಿ ಹೇಗಿದೆ, ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ.
ವಿಡಿಯೋ ಎಲ್ಲ ಹೇಗಿದೆ ಅಂತ ಪ್ರತಿಯೊಂದು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅರ್ಪಿತಾ ಕ್ರಿಯೇಷನ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ.